Hello everyone. Uh, Today we will going to discuss joint venture advanced financial accounting subject ಅಲ್ಲಿ ಚಾಪ್ಟರ್ ನಂಬರ್ 3 ಜಾಯಿಂಟ್ ವೆಂಚರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಜಾಯಿಂಟ್ ವೆಂಚರ್ ಕಾನ್ಸೆಪ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ ನೋಡಬೇಕಾದಾಗ ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕಾದಾಗ 2 ಮಾರ್ಕ್ಸ್ 6 ಮಾರ್ಕ್ಸ್ ಅಂಡ್ 14 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ನಾರ್ಮಲಿ ಜಾಯಿಂಟ್ ವೆಂಚರ್ ಅಂದ್ರೆ ಏನು? ಜಾಯಿಂಟ್ ಇಸ್ ನಥಿಂಗ್ ಬಟ್ ಟುಗೆದರ್. ವೆಂಚರ್ ಅಂದ್ರೆ ಏನು? ಸೊ ಟೆಂಪರವರಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ 2 or more ಪರ್ಸನ್ ಅಂತ ಕರಿತೀವಿ. ಓಕೆ, ಸೊ ಅಗ್ರಿ ಟು ಶೇರ್ ಪ್ರಾಫಿಟ್ ಆರ್ ಲಾಸ್ ಡಿಪೆಂಡಿಂಗ್ ಆನ್ ದೇರ್ ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಮೆನ್ಷನ್ ಮಾಡಿ ಅವರು ರೇಷಿಯೋಸ್ ನ ಕನ್ಸಿಡರ್ ಮಾಡಿ, ಇಲ್ಲಾಂದ್ರೆ ಈಕ್ವಲ್ ಆಗಿ ಕನ್ಸಿಡರ್ ಮಾಡ್ಕೊಂಡು ಪ್ರಾಫಿಟ್ ಆರ್ ಲಾಸ್ ನ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂತಾರೆ, ಅಥವಾ ಅಕಾರ್ಡಿಂಗ್ ಟು ದ ರೇಷಿಯೋ ಪ್ರಕಾರ ಡಿವೈಡ್ ಮಾಡ್ಕೊಂತಾರೆ. ಬಟ್ ವೆನ್ ಇಟ್ ಇಸ್ ಕಮ್ ಟು ಜಾಯಿಂಟ್ ವೆಂಚರ್ ಅಂತ ಬಂದಾಗ ಅದು ಬೇಸಿಕ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಬೇಕು ಫಸ್ಟ್. ಸೊ ಬಿಸ್ನೆಸ್ ವಿ ಹ್ಯಾವ್ 3 ಕ್ಯಾಟಗರಿ. ಬಿಸ್ನೆಸ್ ಅಲ್ಲಿ 3 ಕ್ಯಾಟಗರಿ ಇದೆ. ಒನ್ ವಿಲ್ ಬಿ ಸೋಲ್ ಟ್ರೇಡಿಂಗ್, ಸೆಕೆಂಡ್ ಒನ್ ವಿಲ್ ಬಿ ಪಾರ್ಟ್ನರ್ಶಿಪ್, ಥರ್ಡ್ ಒನ್ ವಿಲ್ ಬಿ ಕಂಪನಿ. 3 ಕ್ಯಾಟಗರಿ ಇದೆ. ಸೊ ಆ 3 ಕ್ಯಾಟಗರಿನಲ್ಲಿ ಇದು ಜಾಯಿಂಟ್ ವೆಂಚರ್ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ವಿ ಹ್ಯಾವ್ ಟು ಸಿ. ಫಸ್ಟ್ ಒನ್, ಕಾಂಪ್ಲೆಕ್ಸಿಟಿ ಆಫ್ ಎ ಬಿಸ್ನೆಸ್ ಹ್ಯಾಸ್ ಹ್ಯೂಜ್ ಫಂಡ್ ರಿಕ್ವೈರ್ಮೆಂಟ್. ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ 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 ಅದಕ್ಕೆ ಫಂಡ್ ಏನ್ ಬೇಕಾಗುತ್ತೆ, ಹ್ಯೂಜ್ ಫಂಡ್ ರಿಕ್ವೈರ್ಮೆಂಟ್ಸ್ ಬೇಕಾಗಿ ಬರುತ್ತೆ. ಸೊ ಲ್ಯಾಕ್ ಆಫ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ sometimes make it difficult to undertake a business assignment individually, like construction of big building. One person can't invest their money for ಎ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ಗೆ ಒಬ್ಬನ ಕೈಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಇನ್ನೊಬ್ಬ ಪರ್ಸನ್ ನಾವು ಜಾಯಿಂಟ್ಲಿ ಟುಗೆದರ್ ಅಂಡ್ ವಿಲ್ ಇನ್ವೆಸ್ಟ್ ಅಂಡ್ ವಿಲ್ ಕನ್ಸ್ಟ್ರಕ್ಟ್ ದ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ಇಬ್ರು ಪ್ರಾಫಿಟ್ ನ ಹಂಚ್ಕೊಂತಾರೆ. ಸೊ ದ ಆಲ್ಟರ್ನೇಟಿವ್ ಅವೈಲಬಲ್ ಇಸ್ ದಟ್ 2 or more person join hand to take up the assignment. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡಬೇಕಾದಾಗ 2 or more person ಜಾಯಿನ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಜಾಯಿನಿಂಗ್ ಹ್ಯಾಂಡ್ ಮೇ ಬಿ ಫಾರ್ ಫಿನಾನ್ಸ್ ಆಗಿರಬಹುದು, ದುಡ್ಡು ಮನಿ ಟರ್ಮ್ಸ್ ಆಗಿರ್ಬೋದು, ಆರ್ ಫಾರ್ ಟೆಕ್ನಿಕಲ್ ನೋ ಹೌ ಆಗಿರ್ಬೋದು, ಫಾರ್ ಶೇರಿಂಗ್ ರಿಸ್ಕ್ ಆಗಿರ್ಬೋದು. ವೆನ್ 2 or more person join together to carry out a specific business and share the profit on predetermined basis, it is known as joint venture. ಓಕೆ, ಪ್ರೀ ಡಿಟರ್ಮೈನ್ ಬೇಸಿಸ್ ಅಂದ ತಕ್ಷಣ ಅವರು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಬೇಕಾದಾಗ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಇಬ್ಬರಿಗೆ ಪ್ರಾಫಿಟ್ ಆರ್ ಲಾಸ್ ನ ಹೆಂಗ್ ಶೇರ್ ಮಾಡ್ಬೇಕಂತ. ವೆರಿ ಸಿಂಪಲ್. ಒಬ್ಬ ಪರ್ಸನ್ ಒಂದು ಕಾಂಟ್ರಾಕ್ಟ್, ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸ್ಬೇಕಂತ ಅನ್ಕೊಂತಾನೆ. ಬಟ್ ಅದಕ್ಕೆ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಅವ್ನ ಫ್ರೆಂಡ್ ನ ಕರ್ಕೊಂತಾನೆ, ಜಸ್ಟ್ ನೀನ್ ಇನ್ವೆಸ್ಟ್ ಮಾಡುವಂಗಂತ. ಸೊ ಇನ್ವೆಸ್ಟ್ ಮಾಡಿದ್ಮೇಲೆ ಇಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ಆ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿ ಮುಗಿಸ್ತಾರೆ. ಕನ್ಸ್ಟ್ರಕ್ಟ್ ಮಾಡಿ ಮುಗಿಸಿದ ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇಬ್ಬರಿಗೆ ಪ್ರಾಫಿಟ್ ಲಾಸ್ ಅಂತ ಕಂಡುಹಿಡಿಬೇಕು. ಸೊ ಜಾಯಿಂಟ್ ವೆಂಚರ್ ಏನ್ ಹೇಳುತ್ತೆ ಅಂದ್ರೆ ಟೆಂಪರವರಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಒಂದು ಕ್ಲಿಯರ್ ಎಕ್ಸಾಂಪಲ್ ಇದೆ ನೋಡೋಣ. ಇವಾಗ ಎ ಅಂಡ್ ಬಿ ಇಬ್ಬರಿಗೂ ಒಂದು ಟೆಂಡರ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಆ ಟೆಂಡರ್ದು ಬಂದ್ಬಿಟ್ಟು 20 ಲಕ್ಷ. ಎ ಬಂದ್ಬಿಟ್ಟು ಇಂಟ್ರೆಸ್ಟ್ ಇದ್ದಾನೆ, ಬಿ ಬಂದ್ಬಿಟ್ಟು ಅವ್ನ ಫ್ರೆಂಡ್ ಆಗಿದ್ದಾನೆ, ಎ ಫ್ರೆಂಡ್ ಆಗಿದ್ದಾನೆ. ಸೊ ಏನ್ ಮಾಡ್ತಾನೆ, ಈ ಟೆಂಡರ್ ತುಂಬಾ ಇಂಟ್ರೆಸ್ಟ್ ಆಗಿದ್ದಾನೆ. ಬಟ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟು ಬೇಕಾಗಿದೆ, ಮಿನಿಮಮ್ 20 ಲ್ಯಾಕ್ ಬೇಕು. ಎ ಹತ್ರ ಎಷ್ಟಿದೆ, ಈಸ್ ಇನ್ ವಿಜಯನಗರ್, ಎಸ್ ಓನ್ಲಿ 10 ಲ್ಯಾಕ್, ಅಂಡ್ ಬಿ ಇಸ್ ಇನ್ ನಾಗರಬಾವಿ, ಈಸ್ ಆಸ್ 10 ಲ್ಯಾಕ್. ಸೊ ಇಬ್ಬರು ಕಂಬೈನ್ ಟುಗೆದರ್ ದೇ ವಿಲ್ ಗೋ ವಿತ್ ವಾಟ್ ಟೆಂಡರ್ ಕಾನ್ಸೆಪ್ಟ್ ನ ತಗೋಬೇಕಂತ ಅನ್ಕೊಂತಾರೆ. ಟೆಂಡರ್ ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ಕಂಪ್ಲೀಟ್ ಆಗೋಗುತ್ತೆ. So they will join together by using temporary partnership. That is the thing what joint venture. So joint venture ಅಲ್ಲಿ ಬರೋ ಪಾರ್ಟೀಸ್ ನ 2 or more person ಅಂತ ಕರಿತೀವಲ್ಲ, that person will be treated as what co-ventures ಅಂತ ಕರಿತೀವಿ. And once the contract get completed, after that they will end. That is the thing but termination of that particular joint venture ನ ಕ್ಲೋಸ್ ಮಾಡಿ, after that ಪ್ರಾಫಿಟ್ ಆರ್ ಲಾಸ್ ಅಂತ ಕಂಡಿಡಿದು ಇಬ್ಬರಿಗೆ ಡಿವೈಡ್ ಮಾಡಿ ಸೆಟ್ಲ್ಮೆಂಟ್ ಮಾಡ್ತಾರೆ. ದಟ್ ಇಸ್ ನಥಿಂಗ್ ಬಟ್ ವಾಟ್ ಜಾಯಿಂಟ್ ವೆಂಚರ್. ಇಟ್ ಇಸ್ ಅ ಟೆಂಪರವರಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಕುಮಾರ್ ಅಂಡ್ ಮಿಸ್ಟರ್ ರಾಜ್ ಅಗ್ರಿ ಟು ಕನ್ಸ್ಟ್ರಕ್ಟ್ ಎ ಬ್ರಿಡ್ಜ್ ಫಾರ್ ಮುನ್ಸಿಪಲ್ ಕಾರ್ಪೊರೇಷನ್. They pool their resources and technical know-how. After they completed this project, the profit arising thereof will be shared by them in proportion to their construction. So after getting completion of the construction of bridge,
for municipal corporation, they will wind up that particular partnership firm, that is nothing but joint venture, joint venture na wind up ಮಾಡಿ terminate ಮಾಡಬೇಕಾದಾಗ they have to prepare whether the profit or loss for this particular venture. ಈ venture ಗೆ profit or loss ಅಂತ ಕಂಡಿಡಿದು after that they will close that and profit or loss na according to their agreement ಪ್ರಕಾರ divide ಮಾಡಿ they will close the books of accounts. Very simple. ಪಾರ್ಟ್ನರ್ಶಿಪ್ ಮತ್ತೆ ಜಾಯಿಂಟ್ ವೆಂಚರ್ ತಗೊಂಡಾಗ ದಟ್ ಇಸ್ ಅ ಡಿಫರೆನ್ಸ್. ತಗೊಂಡಾಗ ಪಾರ್ಟ್ನರ್ಶಿಪ್ ವಿಲ್ ಬಿ ಕಂಟಿನ್ಯೂಸ್ ಲಾಂಗ್ ರನ್ ಇರುತ್ತೆ, ಬಟ್ ಜಾಯಿಂಟ್ ವೆಂಚರ್ ಇಸ್ ನಾಟ್ ಲೈಕ್ ದಟ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕೊರೋನಾ ವೈರಸ್ ಕೇಸ್ ಅಂತ ತಗೊಂಡಾಗ ಅದಕ್ಕೆ ಒಂದು ವಿಡಿಯೋ ರೆಡಿ ಮಾಡಿಕೊಡಿ ಗೌರ್ಮೆಂಟ್ ಅಂತ ಕೇಳುತ್ತೆ ಫಾರ್ ದ ಪರ್ಪಸ್ ಆಫ್ ಸೊಸೈಟಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಟೆಂಡರ್ ಬಿಡ್ತಾರೆ. ಸೊ ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಫಾರ್ ಎಕ್ಸಾಂಪಲ್ A&B ಸೇರ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಆ ಒಂದು ಶಾರ್ಟ್ ಮೂವಿನ ತೆಗೆದು ಗೌರ್ಮೆಂಟ್ ಕೊಡ್ತಾರೆ. ಸೊ ಗೌರ್ಮೆಂಟ್ ಅದಕ್ಕೆ ಇಷ್ಟು ಕಾಂಟ್ರಾಕ್ಟ್ ಪ್ರೈಸ್ ಅಂತ ಕೊಡ್ತಾರೆ. ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್, ಸೊ ಇಬ್ಬರಿಗೆ A-Bಗೆ ಪ್ರಾಫಿಟ್ ಲಾಸ್ ಅಂತ ಕಂಡುಹಿಡಿದು ಆ ಬುಕ್ಸ್ ಆಫ್ ಅಕೌಂಟ್ಸ್ ನ ಕ್ಲೋಸ್ ಮಾಡೋದಷ್ಟೇ, ಮತ್ತೆ ಅದು ಪದೇ ರಿಪೀಟ್ ಆಗಲ್ಲ like that. But partnership will be continuous for the long period of time until unless the partners ಬಂದ್ಬಿಟ್ಟು ಕ್ಲೋಸ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿದ್ರೆ they can go with this particular case, dissolution of partnership firm ಅಂತ ನೋಡಿರ್ತೀರಾ, like that. So the case will be very simple. ಇಲ್ಲಿ ನಾವು ಪ್ಯೂರ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋ ಪರ್ಪಸ್ ಏನಕ್ಕೋಸ್ಕರ ಅಂದ್ರೆ ಡ್ಯೂರಿಂಗ್ ದ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಶಾರ್ಟ್ ಡ್ಯೂರೇಷನ್ ಅಲ್ಲಿ ಒಂದು ಬಿಸ್ನೆಸ್ ನ ಅರೈಸ್ ಮಾಡಿ ಫಾರ್ ಕಾಂಟ್ರಾಕ್ಟ್ ಆಗಿರ್ಬೋದು, ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆಗಿರ್ಬೋದು, ಸೊ ಅಂತದಕ್ಕೆ ರೈಸ್ ಮಾಡಿ ಆಫ್ಟರ್ ದಟ್ ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದ್ಮೇಲೆ ಆ ಬಿಸ್ನೆಸ್ ನ ಕ್ಲೋಸ್ ಮಾಡೋ ಒಂದು ಕೇಸ್ ಇಸ್ ನಥಿಂಗ್ ಬಟ್ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಫಾರ್ ದಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್: joint venture is a temporary form of business. It is one of the form of business and it is a temporary form of business. During the short duration adana terminate ಮಾಡ್ತಾರೆ ಅಥವಾ dissolve ಮಾಡ್ತಾರೆ. When two or more person join together to meet short term objectives ನ meet ಮಾಡೋದಕ್ಕೋಸ್ಕರ they will join together and they will go with the joint venture. Okay, a joint venture is usually a temporary partnership ವಿತೌಟ್ ದ ಯೂಸ್ ಆಫ್ ಫರ್ಮ್ ನೇಮ್. ಇದಕ್ಕೆ ನೇಮ್ ಅಂತ ಏನು ಸ್ಪೆಸಿಫಿಕೇಶನ್ ಕೊಡಲ್ಲ. ಪಾರ್ಟ್ನರ್ಶಿಪ್ ಫರ್ಮ್ಗೆ ನೇಮ್ ಇರುತ್ತೆ, ಈ ಜಾಯಿಂಟ್ ವೆಂಚರ್ಗೆ ನೇಮ್ ಅಂತ ಸ್ಪೆಸಿಫಿಕೇಶನ್ ಕೊಡಲ್ಲ. ಸಮ್ಟೈಮ್ ಲಿಮಿಟೆಡ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್ ಪ್ಲಾನ್ ಇನ್ ವಿಚ್ ದ ಪರ್ಸನ್ಸ್ ಕನ್ಸರ್ನ್ಡ್ ಅಗ್ರಿ ಟು ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್. ಇಬ್ಬರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕ್ಯಾಪಿಟಲ್ ಅಂಡ್ ಶೇರ್ ದ ಪ್ರಾಫಿಟ್ ಆರ್ ಲಾಸ್ ಅಕಾರ್ಡಿಂಗ್ ಟು ದೇರ್ ಅಗ್ರಿಮೆಂಟ್. ದ ಪಾರ್ಟೀಸ್ ಇನ್ ಎ ಜಾಯಿಂಟ್ ವೆಂಚರ್ ಆರ್ ನೋನ್ ಆಸ್ ಕೋ ವೆಂಚರರ್ಸ್ ಅಂತ ಕರಿತೀವಿ. ಜಾಯಿಂಟ್ ವೆಂಚರ್ ಇರೋ ಪಾರ್ಟೀಸ್ ನಾವೇನಂತ ಕರಿತೀವಿ, ಕೋ ವೆಂಚರರ್ಸ್ ಅಂತ ಕರಿತೀವಿ. ಸೊ ಎ ಜಾಯಿಂಟ್ ವೆಂಚರ್ ಮೇ ಕನ್ಸಿಸ್ಟ್ ಆಫ್ ಎ ಜಾಯಿಂಟ್ ಕನ್ಸೈನ್ಮೆಂಟ್ ಆಫ್ ಗೂಡ್ಸ್, ಸ್ಪೆಕ್ಯುಲೇಷನ್ ಇನ್ ಶೇರ್ಸ್, ಅಂಡರ್ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಆರ್ ಎನಿ ಸಿಮಿಲರ್ ಫಾರ್ಮ್ ಆಫ್ ಎಂಟರ್ಪ್ರೈಸಸ್. ಜಾಯಿಂಟ್ ವೆಂಚರ್ ಅದು ಯಾವ್ದಾಗಿರ್ಬೋದು, ಒಂದು ಕನ್ಸೈನ್ಮೆಂಟ್ ಆಫ್ ಗೂಡ್ಸ್ ಮಾಡ್ಬೋದು, ಸ್ಪೆಕ್ಯುಲೇಷನ್ ಇನ್ ಶೇರ್ಸ್ ಆಗಿರಬಹುದು, ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ರೋಡ್ಸ್, ಬ್ರಿಡ್ಜಸ್, ಲೈಕ್ ದಟ್, ಅಂಡರ್ಟೇಕಿಂಗ್ ದ ಶಾರ್ಟ್ ಫಿಲ್ಮ್ ಫಾರ್ ಗವರ್ನಮೆಂಟ್, ಲೈಕ್ ದಟ್. ದಿಸ್ ಇಸ್ ನಥಿಂಗ್ ಬಿಟ್ ವಾಟ್ ಜಾಯಿಂಟ್ ವೆಂಚರ್. ಶಾರ್ಟ್ ಡ್ಯೂರೇಷನ್ ಅಲ್ಲಿ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋದಕ್ಕೆ ಇಬ್ಬರು ಕಂಬೈನ್ ಟುಗೆದರ್ ದೇ ವಿಲ್ ಸ್ಟಾರ್ಟ್ ದ ಪರ್ಟಿಕ್ಯುಲರ್ ಟೆಂಪರರಿ ಫಾರ್ಮ್ ಆಫ್ ಬಿಸ್ನೆಸ್. What are the features of joint venture? The main features of joint venture: first one, two more person is needed. It is an agreement to execute a particular venture or a project. It is an agreement, okay, to execute a particular venture or a project. or the project ಅಥವಾ ಒಂದು ವೆಂಚರ್ ನ ಸ್ಟಾರ್ಟ್ ಮಾಡಬೇಕಾದಾಗ they have to go with what agreement ನ ಪ್ರಿಪೇರ್ ಮಾಡ್ಕೊಂತಾರೆ for the purpose of what, sharing profit or loss, capital contribution, like that. And the joint venture business may not have specific name. ಅದಕ್ಕೆ ನೇಮ್ ಇರಬೇಕಂತೇನಿಲ್ಲ. ಇಟ್ ಈಸ್ ಅ ಟೆಂಪರರಿ ನೇಚರ್. ಟೆಂಪರರಿ ಅಂದ್ರೆ ಸ್ಟಾರ್ಟ್ ಮಾಡಿ ವೈಂಡ್ ಅಪ್ ಮಾಡ್ತಾರೆ. ಸೊ ದಟ್ ದ ಅಗ್ರಿಮೆಂಟ್ ರಿಗಾರ್ಡಿಂಗ್ ದಟ್ ವೆಂಚರ್ ಆಟೋಮೆಟಿಕಲಿ ಸ್ಟ್ಯಾಂಡ್ಸ್ ಟರ್ಮಿನೇಟ್ ಆಸ್ ಸೂನ್ ಆಸ್ ದ ವೆಂಚರ್ ಇಸ್ ಕಂಪ್ಲೀಟೆಡ್. ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡಿ ಮುಗಿಸಿದ ಮೇಲೆ ಆ ವೆಂಚರ್ ನ ಟರ್ಮಿನೇಟ್ ಮಾಡ್ತಾರೆ ಅಥವಾ ಕ್ಲೋಸ್ ಮಾಡ್ತಾರೆ. ಕಂಪ್ಲೀಟ್ ಆದ್ಮೇಲೆ, ಆ ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಕ್ಲೋಸ್ ಮಾಡ್ತಾರೆ ದಟ್ ಪರ್ಟಿಕ್ಯುಲರ್ ವೆಂಚರ್. ದ co-venture shares the profit and loss in their agreed ratio. And the co-venture are free to continue with their own business unless agreed otherwise during the life of the joint venture. For example, ನಾನೊಂದು ಬಿಸ್ನೆಸ್ ರನ್ ಮಾಡ್ತಿರ್ತೀನಿ. ಫಾರ್ ಎಕ್ಸಾಂಪಲ್, A is running one type of business and B is running another type of business. They want to combine together and join. ಇಬ್ಬರು ಒಟ್ಟಿಗೆ ಸೇರಿ ಹೊಸದಾಗಿ ಒಂದು ಕಾಂಟ್ರಾಕ್ಟ್ ನ ತಗೋಬೇಕಂತ ಅನ್ಕೊಂತಾರೆ. ಬಟ್ ಇವನು A ಬಂದ್ಬಿಟ್ಟು ಅವ್ನ ಬಿಸ್ನೆಸ್ ನ ಕಂಟಿನ್ಯೂ ಮಾಡಬೇಕು, B ಬಂದ್ಬಿಟ್ಟು ಅವ್ನ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂತಾರೆ. ಸೊ ಹೊಸದಾಗಿ ಒಂದು ಕಾಂಟ್ರಾಕ್ಟ್ ನ ತಗೊಂಡು ಅವರಿಬ್ರು ಸೇರಿ ಕ್ಯಾಪಿಟಲ್ ಪರ್ಪಸ್ಗೋಸ್ಕರ
ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಇಬ್ಬರು ಸೇರಿ ರಿಸ್ಕ್ನ ಶೇರ್ ಮಾಡಿ ಆ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿಕೊಡ್ತಾರೆ ಅಂತ ಕನ್ಸ್ಟ್ರಕ್ಟ್ ಮಾಡಿ ಮುಗಿಸಿದ ಮೇಲೆ ಮತ್ತೆ ಅವ್ರ ಬಿಸ್ನೆಸ್ಗೆ ಅವ್ರು ಮೂವ್ ಆಗ್ಬೋದು. ಆ ವೆಂಚರ್ನ ಟರ್ಮಿನೇಟ್ ಮಾಡಿಬಿಟ್ಟು ಮತ್ತೆ ಅವ್ರ ಬಿಸ್ನೆಸ್ಗೆ ಮೂವ್ ಆಗ್ಬೋದು. ಇಟ್ಸ್ ಅನದರ್ ಬೆನಿಫಿಟ್ ವಿಚ್ ಇಸ್ ವೆನ್ ಕಮ್ ಟು ಜಾಯಿಂಟ್ ವೆಂಚರ್. ಬಿಸ್ನೆಸ್ ಅಲ್ಲಿ ನಮ್ಗೆ ಏನೇನು ಕ್ಯಾಟಗರೀಸ್ ನಾವು ಓದಿದೀವೋ ಇದೊಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮತ್ತೆ ಕ್ಲೋಸ್ ಮಾಡೋದು. ಎ ಕ್ಲಿಯರ್ ಎಕ್ಸಾಂಪಲ್, ದೀಪಾವಳಿ ಬಂದಾಗ ಪಟಾಕಿನ ಸೇಲ್ ಮಾಡ್ತಾರೆ, ಕ್ರ್ಯಾಕರ್ಸ್ ನ ಸೇಲ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ. ಸೊ ಒಂದು ಶಾರ್ಟ್ ಡ್ಯೂರೇಷನ್ ಅಲ್ಲಿ ನಾನೊಂದು ಬಿಸ್ನೆಸ್ ಆಲ್ರೆಡಿ ಮಾಡ್ತಿರ್ತೀನಿ, ಬಟ್ಟೆ ಅಂಗಡಿನ ಯಾವುದೋ ಒಂದು ಶಾಪ್ ಇಟ್ಟಿದ್ದೀನಿ. ಇವಾಗ ಕ್ರ್ಯಾಕರ್ ಸೇಲ್ ಮಾಡಿದ್ರೆ ಚೆನ್ನಾಗಿ ಡಿಮ್ಯಾಂಡ್ ಇದೆ ಇವಾಗ ದೀಪಾವಳಿ ಸೀಸನ್ ಅಂದ ತಕ್ಷಣ ಏನ್ ಮಾಡ್ತೀನಿ, ನಾನು ನನ್ನ ಫ್ರೆಂಡ್ ಇಬ್ರು ಸೇರ್ಕೊಂಡು ಅವನೊಂದು ಬಿಸ್ನೆಸ್ ಯಾವುದೋ ಒಂದು ಪ್ರಾವಿಷನ್ ಸ್ಟೋರ್ಸ್ ಇಟ್ಟಿದ್ದಾನೆ, ಇಬ್ರು ಸೇರ್ಕೊಂಡು ಏನ್ ಮಾಡ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಕ್ರ್ಯಾಕರ್ಸ್ ನ ಬಂದ್ಬಿಟ್ಟು ಸೇಲ್ ಮಾಡ್ಬೇಕಂತ ಒಂದು ಕಡೆ ಶಾಪ್ ಓಪನ್ ಮಾಡ್ತೀವಿ. ಅದಕ್ಕೆ ಯಾವುದೇ ತರ ನೇಮ್ ಅನ್ನ ಸ್ಪೆಸಿಫಿಕೇಶನ್ ಇಡಲ್ಲ. ಸೊ ನಾನು ನನ್ನ ಬಿಸ್ನೆಸ್ ರನ್ ಮಾಡ್ಕೊಂಡಿರ್ತೀನಿ, ಅವ್ನು ಅವ್ನ ಬಿಸ್ನೆಸ್ ರನ್ ಮಾಡ್ಕೊಂಡಿರ್ತಾರೆ. ಬಟ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಆ ಕ್ರ್ಯಾಕರ್ಸ್ ನ ಸೇಲ್ ಮಾಡಿ ಆ ವೆಂಚರ್ ನ ಕ್ಲೋಸ್ ಮಾಡಿ ಇಬ್ಬರಿಗೆ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ಡಿವೈಡ್ ಮಾಡ್ಕೊಂತೀವಿ. ಸೊ ದಿಸ್ ನಥಿಂಗ್ ಬಟ್ ವಾಟ್ ಜಾಯಿಂಟ್ ವೆಂಚರ್ ದ ಮೇಜರ್ ಬೆನಿಫಿಟ್ಸ್ ವೆನ್ ಇಟ್ ಇಸ್ ಕಮ್ ಟು ಜಾಯಿಂಟ್ ವೆಂಚರ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಾಯಿಂಟ್ ವೆಂಚರ್, ಪಾರ್ಟ್ನರ್ಶಿಪ್? Consignment will discuss later. Joint venture and partnership. So partnership, it has its own name for running business. ಇದಕ್ಕೆ ಯಾವುದೇ ತರ ನೇಮ್ ಇರಬೇಕಂತ ಏನಿಲ್ಲ ಜಾಯಿಂಟ್ ವೆಂಚರ್ಗೆ. ಮೆಂಬರ್ ಇನ್ ಪಾರ್ಟ್ನರ್ಶಿಪ್ ಫಾರ್ಮ್ ಆರ್ ಪಾರ್ಟ್ನರ್ಸ್. ಮೆಂಬರ್ಸ್ ಇನ್ ಜಾಯಿಂಟ್ ವೆಂಚರ್ ಆರ್ co-venturers. Joint sorry. See, very simple. Partnership is dissolved only at the mutual opinion of partners. Joint venture is dissolved as soon as its work has been completed. Separate set of books are maintained. There is no need to separate set of books. The accounts can be maintained even in one of the co-venturers only. If it is required, they can maintain. Partners do not ಫ್ರೀಡಮ್ ಟು ಡೂ ಸಿಮಿಲರ್ ಬಿಸ್ನೆಸ್ ಅಂಡ್ ಕಾಂಪೀಟ್. ಅದೇ ತರ ಬಿಸ್ನೆಸ್ ನ ಪಾರ್ಟ್ನರ್ಸ್ ಓಪನ್ ಮಾಡಂಗಿಲ್ಲ ಮತ್ತೆ ಕಾಂಪೀಟ್ ಮಾಡಂಗಿಲ್ಲ. ನಾನು ಇವಾಗ ಒಂದು ಪ್ರಾವಿಷನ್ ಸ್ಟೋರ್ಸ್ ಇಟ್ಟಿದ್ದೀನಿ, ಅದೇ ತರ 3 ಜನ ಸೇರ್ಕೊಂಡು ಪಾರ್ಟ್ನರ್ಸ್ ಮತ್ತೆ ಎ ಅನ್ನೋನು ಮತ್ತೆ ಇನ್ನೊಂದು ಪ್ರಾವಿಷನ್ ಸ್ಟೋರ್ಸ್ ಇಡಂಗಿಲ್ಲ. ದಟ್ ಇಸ್ ಅ ಮೇಜರ್ thing when it is come to partnership. Co-venturers is dissolved as soon as it is work has completed, so that they can go with what compete case ಮಾಡಬಹುದು, ಮಾಡದೇನೂ ಇರಬಹುದು, depending on their capability. This is the difference between the partnership and ಜಾಯಿಂಟ್ ವೆಂಚರ್. when it is come to accounting treatment ಅಂತ ಬಂದಾಗ ಜಾಯಿಂಟ್ ವೆಂಚರ್ ಅಲ್ಲಿ 2 ತರ ಸಿಸ್ಟಮ್ ನ ಫಾಲೋ ಮಾಡ್ತೀವಿ. ಫಸ್ಟ್ ಒನ್, when separate set of books are maintained. separate set of books maintain ಮಾಡಿದಾಗ when no separate set of books are maintained. when separate set of books are maintained ಅಂತ ಬಂದಾಗ we have 2 category. ಒಂದು journal entry ಪ್ರಿಪೇರ್ ಮಾಡ್ತೀವಿ ಅಥವಾ ledger account ಪ್ರಿಪೇರ್ ಮಾಡ್ತೀವಿ. when no separate set of books are maintained, ಇವಾಗ for example I said that A and B, they are already running their own business. ಓಕೆ, ಅವರಿಬ್ರು ಒಂದು ಬಿಸ್ನೆಸ್ ನ ರನ್ ಮಾಡ್ತಿದ್ದಾರೆ. ದೇ ವಾಂಟ್ ಟು ಕಂಬೈನ್ ಟುಗೆದರ್ ಅಂಡ್ ಜಾಯಿನ್. ದೇ ವಾಂಟ್ ಟು ಡೂ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಇಬ್ರು ಬರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರವ್ರ ಬಿಸ್ನೆಸ್ ರನ್ ಮಾಡ್ತಾರೆ, ಜೊತೆಗೆ ಈ ಪರ್ಟಿಕ್ಯುಲರ್ ವೆಂಚರ್ ನ ನೋಡ್ಕೊಂತಾರೆ. ಸೊ ಅವಾಗ ಏನಾಗುತ್ತೆ, ಸಪರೇಟ್ ಸೆಟ್ ಆಫ್ ಬುಕ್ಸ್ ಬೇಕಾ ಬೇಡವಾ ಅಂತ ಅವರು ಇಲ್ಲಿ ಡಿಸ್ಕಸ್ ಮಾಡ್ಕೊಂತಾರೆ. ವೆನ್ ದೇರ್ ಓನ್ ಬಿಸ್ನೆಸ್ ಇಸ್ ತುಂಬಾ ಹ್ಯೂಜ್ ಆಗಿದ್ದಾಗ ಮತ್ತೆ ವೆಂಚರ್ ಸ್ವಲ್ಪ ದೊಡ್ಡದಾಗಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದ್ದಾಗ ದೇ ರಿಕ್ವೈರ್ಡ್ ಸಪರೇಟ್ ಸೆಟ್ ಆಫ್ ಬುಕ್ಸ್ ಶುಡ್ ಬಿ ಮೇಂಟೈನ್. ಸಪರೇಟ್ ಆಗಿ ಬುಕ್ಸ್ ನ ಮೇಂಟೈನ್ ಮಾಡ್ಕೊಂಡನ. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ವೆಂಚರ್ ಜೊತೆಗೇನೆ ಇದನ್ನು ಹಂಗೆ ಇನ್ಕ್ಲೂಡ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂತಾರೆ. ಸೊ ವೆನ್ ಈಚ್ ಕೋ ವೆಂಚರ್ಸ್ ಮೇಂಟೈನ್ಸ್ ಜಾಯಿಂಟ್ ವೆಂಚರ್ ಅಕೌಂಟ್ ಅಲಾಂಗ್ ವಿತ್ ಅದರ್ ಕೋ ವೆಂಚರ್ಸ್ ಅಕೌಂಟ್ ಜೊತೆಗೆ ಅವ್ರವ್ರು ಪ್ರಿಪೇರ್ ಮಾಡ್ಕೊಂತಾರೆ. ಅಥವಾ ವೆನ್ ಬೋತ್ ಕೋ ವೆಂಚರ್ಸ್ ಮೇಂಟೈನ್ಸ್ ಬುಕ್ಸ್ ಅಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಮೆಮೊರಾಂಡಮ್ ಜಾಯಿಂಟ್ ವೆಂಚರ್ ಅಕೌಂಟ್ ನ ಪ್ರಿಪೇರ್ ಮಾಡ್ಕೊಂತಾರೆ. ಈ ನಾರ್ಮಲ್ ಆಗಿ when it is come to accounting treatment ಬಂದಾಗ when separate set of books are maintained, when no separate set of books are maintained. ಈ 2 ಕ್ಯಾಟಗರಿ ಬಂದಾಗ ಈ 2 ಕ್ಯಾಟಗರಿನಲ್ಲಿ ಫಸ್ಟ್ ಒನ್ ವಿಲ್ ಬಿ ದ ಮೇಜರ್ ಕ್ಯಾಟಗರಿ. ಆಲ್ವೇಸ್ ದೇ ಟ್ರೈ ಟು ಗೋ ವಿತ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಓಕೆ, ವಿಲ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿಲ್ ಸ್ಟಾರ್ಟ್ ವಿತ್ when separate set of books are maintained ಬಗ್ಗೆ ಡಿಸ್ಕಸ್ ಮಾಡೋಣ.